ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು 15th ಆಗಸ್ಟ್ ಇರೋದಕ್ಕಿಂತ ನಾವು ಚಿಕನ್ ಬಿರಿಯಾನಿ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಗೆ ಹೊಸ ರೆಸಿಪಿ ಮಾಡ್ತಾಯಿದೆ ಅಂತೆ ನಮ್ಮ ಮಿಸ್ಸಸ್ ಅವರು. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಐಟಮ್ನ. ಕೊತ್ತಂಬರಿ, ತಿರ್ಗಾ ಶುಂಠಿ, ಬೆಳ್ಳುಳ್ಳಿ ಎಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಈಗ ಕುಕ್ಕರ್ ಇಟ್ಟಿದ್ದಾರೆ. ಕುಕ್ಕರಲ್ಲಿ ಮಾಡ್ತಾರಂತೆ. ದಮ್ ಬಿರಿಯಾನಿ ಟೈಪ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅರ್ಧ kg ಚಿಕನ್ನು ಸಾಕಾಗುತ್ತೆ ನಾವು ಇರೋದಿಬ್ರಿಗೇ. ನೋಡಿ, ಎಣ್ಣೆ ಹಾಕ್ತಾಯಿದ್ದಾರೆ. ಎಣ್ಣೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ, ನಮ್ಮ ಮನೆಗೆ ಸ್ಪೆಷಲ್ ಪುದೀನ ಮುಂಚೆ ಹಾಕ್ತೀವಿ, ಘಮ ಜಾಸ್ತಿ ಇರುತ್ತೆ. ಟೇಸ್ಟಾಗಿ ಬರೋದೇ ಮೊದಲು ಪುದೀನ ಸುಟ್ಟಬೇಕು. ಅದರೊಳಗಡೆ ಪುದೀನ ಡ್ರೈ ಆಗಿದ ತಕ್ಷಣ ನಾವು ಈರುಳ್ಳಿ ಸ್ವಲ್ಪ ಹಾಕಿ ಫ್ರೈ ಮಾಡ್ತೀವಿ. ನಮ್ಮ ಮನೆಗೆ ಇದೇ ಥರ ನಾವು ಮಾಡೋದು. ಪ್ರತಿಯೊಂದು ಫಂಕ್ಷನ್ಗಾಗಲಿ ಮನೆಗೆ ಮಾಡೋದಾಗಲಿ ಈ ಥರ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಬಿರಿಯಾನಿ ಮಾತ್ರ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಪುದೀನ ಎಲ್ಲ ಆಮೇಲೆ ಹಾಕ್ತಾರೆ, ನಾವು ಈಗಲೇ ಹಾಕ್ತೀವಿ. ರುಬ್ಕೊಂಡಿರೋ ಎಲ್ಲ ಮಸಾಲೆಗಳು, ಚಿಕನ್ ಬಿರಿಯಾನಿ ಮಸಾಲ ಎಲ್ಲ, ಚಿಕನ್ ಮಸಾಲೆ ಎಲ್ಲ ಹಾಕಿ ಒಂದೇ ಸರಿ ರುಬ್ಕೊಂಡಿದ್ದಾರೆ. ರೆಡಿ ಮಾಡಿಕ್ಕಿ ಘಮ ಹೆಂಗೆ ಬರ್ತಾಯಿದೆ ಅಂದರೆ ಅಡುಗೆ ಮಾಡುವಾಗಂತೂ ಸೂಪರಾಗಿ ಬರುತ್ತೆ ಸ್ಮೆಲ್ಲು. ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಬಿರಿಯಾನಿ ಮಾತ್ರ ಟೇಸ್ಟ್ ಬರೋಕ್ಕೆ ನಮ್ಮ ರೆಸಿಪಿ ಇದು. ಮೊದಲು ಪುದೀನ, ಚಕ್ಕೆ, ಲವಂಗ ಎಲ್ಲ ಹಾಕಿ ಎಣ್ಣೆನಾಗೆ ಡ್ರೈ ಮಾಡಿ ಮಾಮೂಲಿ ಮಾಡ್ತೀವಿ. ಈ ಥರ ಸ್ವಲ್ಪ ಕುದಿ ಬಂದಮೇಲೆ ಟೊಮಾಟೊ ಹಣ್ಣು ಹಾಕ್ತಿದ್ದಾರೆ. ಟೊಮಾಟೊ ಹಣ್ಣು ಸ್ವಲ್ಪ ಮೆತ್ತು ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾರೆ. ಚೆನ್ನಾಗಿ ಬೇಯಿಸಿ ಅದಾದಮೇಲೆ ಮೊಸರು ಹಾಕ್ತಾರೆ. ನಾವು ಬಿರಿಯಾನಿಗೆ ಮೊಸರು ಹಾಕ್ತೀವಿ. ಒಬ್ಬೊಬ್ಬರು ಮೊಸರು ಹಾಕಲ್ಲ, ನಾವು ಮೊಸರು ಹಾಕ್ತೀವಿ. ಏನಕ್ಕಂದರೆ ಅದು ಚಿಕನ್ನು ಕ್ಲೀನಾಗಿ ಬೇಯಲಿ ಅಂತ, ತಿರ್ಗಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರೋಲ್ಲ. ನಾವು ತಿನ್ನೋವಾಗ ನಮಗೆ ಟೇಸ್ಟ್ ಚೆನ್ನಾಗಿರೋಲ್ಲ. ಅದಕ್ಕೆ ನಾವು ಈ ಥರ ಮಾಡ್ತೀವಿ ಫ್ರೆಂಡ್ಸ್. ನೋಡಿ, ಕುದಿ ಬರ್ತಾಯಿದೆ. ಕುದಿ ಆಗೋಷ್ಟೊತ್ತಿಗೆ ಚಿಕನ್ನೆಲ್ಲ 2 ಸರಿ ವಾಶ್ ಮಾಡಿ ಚೆನ್ನಾಗಿ ಕುದಿ ಬಂದಾಗ ಚಿಕನ್ ಪೀಸಸ್ಗಳೆಲ್ಲ ಹಾಕ್ತಾಯಿದ್ದಾರೆ. ಚಿಕನ್ ಪೀಸ್ ಮಾತ್ರ ಸ್ವಲ್ಪ ಸೈಜ್ ದಪ್ಪ ಹೊಡೆದಿದ್ದಾರೆ ಬಿರಿಯಾನಿಗೆ ಅಂತ. ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಿಡಿಯೋ ಥರ 2 ನಿಮಿಷ ಕುದಿ ಬರೋವರೆಗೂ ಬಿಟ್ಟು ಅಲ್ಲಿವರೆಗೆ ಬೇರೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ತಯಾರಿ. ಕುದಿ ಬಂತು, ಅದಾದಮೇಲೆ ಅದ್ರ ಮೇಲೆ ಫ್ಲೇವರ್ ಬರೋಕ್ಕೋಸ್ಕರ ತಿರ್ಗಾ ಪುದೀನ ಹಾಕಿ ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ಅಕ್ಕಿನ ವಾಶ್ ಮಾಡಿಕೊಂಡು ಅಕ್ಕಿ ಹಾಕೋ ಟೈಮು ಕುದಿ ಬಂತು. ಒಂದು ಕುದಿ ನೋಡಿ, ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. 50% ಬೆಂದಿದ ತಕ್ಷಣ ಅಕ್ಕಿ ಹಾಕ್ತಾರೆ. ಅಕ್ಕಿ ಹಾಕಿ 3 ವಿಸಿಲ್ ಕೂಗ್ಸೋದಂತೆ. ನೋಡೋಣ ಬನ್ನಿ ಫ್ರೆಂಡ್ಸ್. 3 ವಿಸಿಲ್ಗೆ ಬಿರಿಯಾನಿ ತಯಾರಾಗ್ತಿದೆ. ಅಕ್ಕಿ ಹಾಕ್ತಾಯಿದ್ದಾರೆ. 3 ಸರಿ ವಾಶ್ ಮಾಡಿದ್ದಾರೆ ಅಕ್ಕಿ. ಅದಾದಮೇಲೆ 1, 2, 3 ವಿಸಿಲ್ ಬಂದೇ ಬಿಡ್ತು. ಕ್ಲೀನಾಗೆ ಬಡಿಸ್ಕೊಂಡು ತಿಂತಾ ಇರೋದೆ ಬಿರಿಯಾನಿ. ಸ್ಮೆಲ್ಗೆ ಹೊಟ್ಟೆ ತುಂಬ ಥರ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಯಾವ ರೇಂಜಿಗೆ ರೆಡಿಯಾಗಿದೆ ಅಂತ. ಪೀಸಸ್ ಮಾತ್ರ ಸೂಪರಾಗಿದೆ. ಬಿಸಿ ಬಿಸಿ ನಾವಾಗ ತಿನ್ನೋವಾಗಲೇ ಚೆನ್ನಾಗಿರೋದು. ಫ್ರೆಂಡ್ಸ್, ಇದೇ ಥರ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.